ಹಾ ಗುರುದೇವ. ನಮಸ್ಕಾರ ರೀ ತಮಗೆ. ನಮಸ್ಕಾರ ರೀ ತಂದೆ. ತಾವ್ ಫ್ರೀ ಇದ್ರೋ ಅಥವಾ ಇನ್ನು ಬಿಜಿ ಇದ್ರಿ? ಏನ್ ಮಾಡ್ಕೊಂಡು ಕೂತಿದ್ರ? ತಮ್ಮ ಸಲುವಾಗಿ ಫ್ರೀನೇ. ಇಲ್ಲ ಯಾಕಂತ ತಾವೆಲ್ಲ ಬಿಡುವ ಕೆಲಸ ಇರ್ತದ, ಆ ಕಡೆ ಈ ಕಡೆ ಕಾರ್ಯಕ್ರಮ ಇದ್ವಲ್ರಿ. ಹೌದ್ರಿ ಹೌದು. ಅದಕ್ಕೆ ಈಗ ಹಚ್ಚಿರ. ನಿನ್ನೆ ಬೆಳಿಗ್ಗೆ ಹಚ್ಚಿದ್ರಿ, ನಿನ್ನೆ ನೀವು ಹಚ್ಚಿದ್ದೆ. ಹಚ್ಚಿದ್ರೇನು? ಹಚ್ಚಿದ್ರಿ. ಬಹುಶಃ ಆ ಕಾರ್ಯಕ್ರಮ ಇದ್ರೇನ, ಅದಕ್ಕೆ ವಿಶ್ ಮಾಡಿದ ಖುಷಿ. ಧನ್ಯವಾದ. ಇಲ್ಲ, ಇದು ಸರ್ಕಾರಿ ನಾಗರಿಕ ಸೇವಾ ನಿಯಮಗಳ ಪ್ರಕಾರವಾಗಿ ನಿನ್ನೆ ನೀವು 60 ವರ್ಷ 15 ದಿವಸ ಪೂರ್ಣ ಕಳೆದಿದ್ದೀರಿ. ನಿಮ್ಗೆ ಏನಪ್ಪ ಅಂದ್ರೆ ತೃಪ್ತಿಕರವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿದ್ದೀರಿ. ಎಲ್ಲ ಜನರ ಮೆಚ್ಚುಗೆ ಪಾತ್ರ ಆಗಿದ್ದೀರಿ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ನಮ್ಮ ಪರವಾಗಿ ತಮಗೆ ದೀರ್ಘಕಾಲದ ಆಯುರಾರೋಗ್ಯ ಐಶ್ವರ್ಯಗಳನ್ನ ಭಗವಂತ ನೀಡಿ ಇನ್ನಷ್ಟು ಮತ್ತಷ್ಟು ಸೇವೆಯನ್ನ ಈ ಮನುಕುಲಕ್ಕೆ ಏನಪ್ಪ ಅಂದ್ರೆ ಮೀಸಲಾಗಿರ್ಲಿ, ಆ ಶಕ್ತಿನ ಭಗವಂತ ನೀಡಿ ಎಂಬತಕ್ಕಂಥ ಆರೈಕೆ ಮಾಡ್ತಾ ಇದ್ವಿ. ತಮ್ಮ ವಿಶ್ರಾಂತಿ ಸುಖ ಶಾಂತಿ ಸಮೃದ್ಧಿಯನ್ನು ಕೊಡ್ಲಿ ಅಂತ ಹಾರೈಸ್ತಾ ಇದ್ದೀವಿ. ತಮ್ಮ ಆಶೀರ್ವಾದ ಇರ್ಲಿ ತಂದೆ. ಮೇಡಮ್ ಅವ್ರಿಗೆಲ್ಲ ಕೇರ್ ಅಂತ ಹೇಳ್ರಿ. ಮೇಡಮ್ ಆರಾಮಿದ್ದಾರ್ರಿ? ಆರಾಮದಾರ. ಭಾಳ ಸಂತೋಷ ರೀ. ಮತ್ ನಿಮ್ಗ ಟೈಮ್ ಭಾಳ ಇದ್ದಂಗಿಲ್ಲ, ಮತ್ತೆ ಮಾತಾಡ್ತೇನೆ. ಇಲ್ಲ ಮಾತಾಡ್ಸಿ, ಏನ್ ತೊಂದ್ರೆ ಇಲ್ಲ. ಯಾಕಂದ್ರೆ ಹೇಳ್ರಿ ಮತ್ತೆ ತಾವ್ ಏನ್ರಿ ಈಗ ವಿಶ್ರಾಂತಿ ಜೀವನ ಹೆಂಗ್ರಿ ಹೇಳ್ರಿ. ಜೀವನ ಮೊದಲು ಏನ್ ಬಿಜಿ ಇದ್ದೆ, ಅದರಾಗ ಆಧ್ಯಾತ್ಮದಾಗೆ ಬಿಜಿ ಆಗಿರೋದು. ಲೌಕಿಕಕ್ಕೆ ಎಷ್ಟು ನೆಸೆಸಿಟಿ ಅದ ಅಷ್ಟು ಅವಶ್ಯಕತೆ ತಕ್ಕಂತೆ ಲೌಕಿಕ ಪಾತ್ರ ಧಾರಾಳವಾಗಿ ಸಮಯ ಶಕ್ತಿ ಸಾಮರ್ಥ್ಯಗಳನ್ನೆಲ್ಲ ಈ ಒಂದು ಆಧ್ಯಾತ್ಮ ಸಾಧನೆಗೆ ಮೀಸಲಿಡ್ಬೇಕು. ಇಲ್ಲ ಬರೋಬರಿ. ಮೊದಲಿದ ಆ ದೇಶೊಳಗೆ ಇದ್ರಿಪ್ಪ ನೀವು. ನಿಮ್ ಜೊತೆ ನಮಗೋಸ್ಕರ ಕರ್ಕೊಂಡು ಹೋಗ್ರಿ ಅಷ್ಟೇ. ಇಲ್ಲ, ಇನ್ನು ಬಹಳಷ್ಟು ಮಾಡ್ಬೇಕಾಯ್ತ್ರಿ. ಇನ್ನು ಹೋಗ್ಬೇಕಾಗಿದ್ದೀರ ABC ಒಳಗ ಉಪಜೀವನ ವಿದ್ಯೆ, ಹುದ್ದೆ, ದುಡ್ಡು, ಆಸ್ತಿ ಎಲ್ಲ ಇದು ಉಪಜೀವನ. ಇದು ಸಂಸಾರ ಎಲ್ಲ ಲೌಕಿಕ ಬದುಕಿಗೆ ಬಿಟ್ರೆ ಉಪಜೀವನ. ಉಪಜೀವನ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಉಳಿದ ಶಕ್ತಿ ಸಾಮರ್ಥ್ಯಗಳೆಲ್ಲ ಆಧ್ಯಾತ್ಮ ಸಾಧನೆ ನಿಜ ಜೀವನ. ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಪ್ರಾಪ್ತಿ ಸಾಧನೆ ಮಾಡದೆ ನಿಜ ಜೀವನ. ಪರಮ ಗುರಿ ಅದು. ನಾವೇನು ಹೊಸದು ಮಾಡೋದಿಲ್ಲ. ಸನಾತನ ಭಾರತೀಯ ಋಷಿ ಮುನಿಗಳು ಏನ್ ದಾರಿ ತೋರಿಸಿ ಹೋಗ್ಯಾರ, ಅದೇ ದಾರಿ ಒಳಗೆ ನಾವು ಹೋಗ್ತಾ ಇದ್ದೇವೆ ಅಷ್ಟೇ. ತಮ್ಮ ಉದ್ದೇಶ ಬಹಳ ದೊಡ್ಡದಿರ್ತದೆ. ಮಾಡ್ತಾ ಇದ್ದೇವೆ. ನಾಳೆ ಫ್ರೀ ಇದ್ದಾಗ ಹಚ್ತೀನಿ, ಮಾತಾಡೋಣ ಸರ್. ತಾವೇನ್ ಫ್ರೀ ಇರ್ತೀರ? ಏನ್ ಯಾವಾಗ ಫ್ರೀ ಇರ್ತೀರಿ? ಈ ನಾಳೆ ನಾನು ಅಲ್ಲಿ ಇದಕ್ಕೆ ದೇವಾಪುರ ಕ್ರಾಸ್ ಕಡೆ ಬರಕ್ ಮಾಡೇನಿ. ಒಂದೇನೋ ಒಂದು ಕಾರ್ಯಕ್ರಮದ ಕೇಳಿದೆ ಅಲ್ರಿ. ದೇವಾಪುರ ಕ್ರಾಸ್ ಅಲ್ಲಿ ಸ್ವಲ್ಪ ಜನಾರ್ದ ಪಂಡಿತ್ ಅವರದಲ್ರಿ. ಪಂಡಿತ್ ಜನಾರ್ದ ಪಾಣಿಬಾತಿ ಅವ್ರೇನೋ ಹೋಗಿದಾರೆ, ಮುಂದೆ ಹೋಗಿದಾರ್ರಿ. ನಿನ್ನೆಂದ ಚಲೋ ಇರ್ತದ, ನಾಳೆ ಮುಕ್ತ ಆಗ್ತಿದ್ದಂಗೆ ಇರ್ತದ. ಅದಕ್ಕೆ ನಾನು ಏನ್ರಿಪ್ಪ ದೇವಾಪುರ ಕ್ರಾಸ್ ನಾಗೆ ಅದ ಫಂಕ್ಷನ್. ಅದು ಬೆನಕನಹಳ್ಳಿ ಅಂತ ನೋಡಿ. ಬೆನಕನಹಳ್ಳಿ ಅದಕ್ಕೆ ಅಲ್ಲಿ ಹೋಗ್ಬೇಕಂತ ವಿಚಾರ ಮಾಡಿರ. ಆಯ್ತು ಸರ್. ಅದಕ್ಕೆ ಎಲ್ಲಾರು ಭೇಟಿ ಆದಂಗೆ ಆಗ್ತೈತಿ. ಸತ್ಸಂಗಿಗಳನ್ನ ಎಲ್ಲಾರನ್ನು ಹಿರಿಯರನ್ನ ಒಳ್ಳೆ ಕೆಲಸ. ನಿನ್ನೆ ಇವತ್ತು ಹೋಗೈತ್ರಿ, ಬೇರೆ ಕೆಲಸ ಐತ್ರಿ. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡಿದ್ರಿ. ನಿನ್ನೇನು ಆಗ್ಲಿ ಇವತ್ತು ಆಗ್ಲಿರಿ. ಬಂದಿದ್ ಮುಗಿಸ್ಕೊಳತಂಗ ಬಿಟ್ರಿ. ನಾಳೆ ಎಲ್ಲ ಆಡ್ ಮಾಡಿದಂತ ಕೊಟ್ರಿ. ಅಲ್ಲಿ ಎಷ್ಟು ಗಂಟೆಗೆ ಇರ್ತೀರಿ ಬೆನಕನಹಳ್ಳಿ? ಅಲ್ಲಿ ನಾನ್ ಬೆಳಿಗ್ಗೆ ಬಿಡೋಕ್ ಮಾಡೇನ್ರಿಪ್ಪ. ತಾವು ಎಷ್ಟು ಸಾಧ್ಯತೆ ಬೇಗ ಬಿಟ್ರಪ್ಪ ಅಂದ್ರ ಅದು 9 ಗಂಟೆ ನಂತರ ಚಾಲು ಆಗುತ್ತಂತ ಕೇಳಿದೇನ್ರಿ ಅಲ್ಲಿ. ಹ್ಞೂ ರೀ. ಮತ್ತೆ ಡೈರೆಕ್ಟ್ ಬಸ್ ಸಿಂಪಲ್ 8:30 ಐತ್ರಿ. 8:30 ಅಲ್ಲಿ 11 ಹೋಗ್ಕೊಂಡ್ರಿ. ಅದು ಉಪಯೋಗ ಆಗಿರ್ತದ್ರಿ. ಜರ್ನಿ ಮಾಡೋಕ್ ಮಾಡೇನ್ರಿ. ಇನ್ನಿತ್ತು ಲಿಂಗಸೂರಿಂದ ಆ ಕಡೆ ದೇವಾಪುರ ಕ್ರಾಸ್ ರೀ. ದೇವಾಪುರ ಕ್ರಾಸ್ ಇಂದ ಅದು ಯಾವ್ದಂದ್ರಿ ಊರು? ಬೆನಕನಹಳ್ಳಿ. ಹ್ಞೂ ನಾನು ಇಲ್ಲ ಪ್ರಥಮತ್ ಹೋಗೋದ್ರಿ ಅದ.
ಅದಕ್ಕೆ ನೋಡ್ತೀನಿ ಎಲ್ಲ ಭೇಟಿಯಾದಂಗೆ ಆಗ್ತದೆ ತಿಳ್ಕೊಂಡು ನನ್ನ ಆಲೋಚನೆ ರೀ. ಒಳ್ಳೆ ಆ್ಯಕ್ಚುಲಿ ನಿನ್ನೆ ನಾನು 30 ತಾರೀಕಲ್ಲಿ ರಾಯಚೂರು ಬುಕ್ ಮಾಡಿದ್ದೆ ರೀ. ರೀ. ನಿನ್ನೆ ನಿಮ್ಗೆ ಅದು ಕಾರ್ಯಕ್ರಮ ಭಾಗ್ಯದಂಗೆ ಆತು ಅಂತ ಕೇಸಿ ನಿನ್ನ ತೂರ್ತಿ ಹೋಗ್ಲಿ ಒಂದು ಕೆಲಸ ಬೇಯ್ತಾರೆ, ಹಿಂಗಾಗಿ ನಾ ಆ ಕಡೆ ನಾ ಬರ್ಲಿಲ್ಲ ರೀ. ನಿಮ್ದೇ ಮನಿ ಅದ. ಇಲ್ಲ ಖಂಡಿತ ಭಾಳ ಸಂತೋಷ ಆಯ್ತು ನಿಮ್ಮ ಜೊತೆ ಮಾತಾಡಿದ್ದು. ಮತ್ತೊಮ್ಮೆ ನಿಮಗೆ ವಿಶ್ ಯು ಹ್ಯಾಪಿ ರಿಟೈರ್ಮೆಂಟ್ ಲೈಫ್. ಧನ್ಯವಾದ ತಂದೆ. ಧನ್ಯವಾದ. ಓಕೆ ಸರ್. ಮೇಡಮ್ ಲಕ್ಷ್ಯ ಇದೆ ಅಂತ ಹೇಳಿ. ನಮಸ್ಕಾರ. ಶುಭರಾತ್ರಿ. ಶುಭರಾತ್ರಿ. ನಮಸ್ಕಾರ.